ಹಾಯ್, ನನ್ನವ್ರಿಗೆಲ್ರಿಗೂ ಶುಭೋದಯ. ಬೆಳಗ್ಗೆ ನಾನು ಇವತ್ತು ಶುಭೋದಯ ಹೇಳ್ತಾ ಇದ್ದೀನಿ. ನಮ್ಮನೆಗೆ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮನೆಗೆ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಮ ಜೊತೆ ವಿಡಿಯೋ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋ ನೋಡಿ. ಬನ್ನಿ, ನಾನು ಯಾವ ಥರ ಬೆಂಡೆಕಾಯಿ ಗೊಜ್ಜು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಮನೆಗೆ ಯಾವ ರೀತಿ ಮಾಡ್ತೀರಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ. ಮೊದಲನೇದಾಗಿ ಬೆಂಡೆಕಾಯಿ ತೊಳೆದು ಒರೆಸಿ ನಾನು ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟು 2 ಟೊಮೆಟೊ ಹಚ್ಕೊಂಡಿದ್ದೀನಿ. ಎಣ್ಣೆಗೆ 1 ಈರುಳ್ಳಿ ಮತ್ತು ಕರಿಬೇವು, ಇಷ್ಟು ಧನಿಯಾ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು ಇದು ಹುರಿದಿಟ್ಟಿರೋ ಕಡಲೆ ಬೀಜದ ಪುಡಿ ಮತ್ತು 2 ಚೂರು ಬೆಲ್ಲ ತೊಗೊಂಡಿದ್ದೀನಿ ನಾನು ಗೊಜ್ಜಿಗೆ. ಫಸ್ಟ್ ಉಪ್ಪು, ನೆಕ್ಸ್ಟು ಉರಿಲಿಕ್ಕೆ ಮತ್ತು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ ಮತ್ತು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಬನ್ನಿ, ಮೊದಲನೇದಾಗಿ ಸ್ಟವ್ ಆನ್ ಮಾಡೋಣ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಕೊಳ್ಳೋಣ. ಹಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಇದು ಉರಿಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಇದು ಹುರ್ಕೊಳ್ಳೋಣ. ಚೆನ್ನಾಗಿ ಉರಿಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಲೊಳ್ಳೆ ಥರ ಬರುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಹುರ್ಕೊಬೇಕಿದು. ಹುರ್ಕೊಳ್ಳೋಣ. ಇದಾಗಿದೆ. ಈ ಪಕ್ಕಕ್ಕೆ ಇಟ್ಕೊಂಡು ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಂದು 2 ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಇಷ್ಟು ಹೆಚ್ಚಿಟ್ಟಿರೋಂಥ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಇದಾಗಿದೆ. ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಗ್ಗರಣೆಗೆ ಚೆನ್ನಾಗಿ ಬಾಡಿಸ್ಕೊಬೇಕು. ಬಾಡಿದೆ. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಪೌಡ್ರು, ಖಾರದ ಪುಡಿ, ಮೆಣಸಿನ ಪುಡಿ, ಇದು ಹುರಿದಿಟ್ಟಿರೋ ಕಡಲೆ ಬೀಜ ಮತ್ತು 1 ಚಿಟಿಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಫಸ್ಟ್ ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕೋಬೋದು. ಯಾಕಂದರೆ ಇದು ಮುದ್ದೆ, ಚಪಾತಿ ಮತ್ತು ಅನ್ನಕ್ಕೂ ಎಲ್ಲಕ್ಕೂ ಆಗುತ್ತೆ. ಇದು ನಿಮ್ಗೆ ಯಾವ ರೀತಿ ಬೇಕೋ ಗಟ್ಟಿಗಾದರೂ ಮಾಡ್ಕೋಬೋದು, ಇಲ್ಲಾಂದರೆ ತೆಳುವಾದರೂ ಮಾಡ್ಕೋಬೋದು. ತುಂಬಾ ಟೇಸ್ಟಿ ಕೊಡುತ್ತೆ ಇದು ಗೊಜ್ಜು. ಇದರಲ್ಲಿ 2 ಥರ ಮಾಡ್ತೀನಿ ನಾನು. ಮಸಾಲೆ ರುಬ್ಬಾಕಿ ಬರೀ ಬೆಂಡೆಕಾಯಿ ಮಸಾಲೆ ರುಬ್ಬಾಕಿ ಮಾಡ್ತೀನಿ. ಇದು ಬೇರೆ ಥರ ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜು ಥರ, ಅದು ಸಾಂಬಾರು ಥರ ಮಾಡ್ತೀವಿ ನಾವು. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದು ಕುದೀತಾ ಇದೆ, ನೋಡೋಣ ಬನ್ನಿ. ವಾವ್, ಸೂಪರಾಗಿದೆ. ಈ ಥರ ಚೆನ್ನಾಗಿ ಫಸ್ಟೇ ಕುದಿಸ್ಕೊಬೇಕು, ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಇಡ್ಲಿಗೂ, ದೋಸೆಗೂ, ಚಪಾತಿಗೂ, ಅನ್ನಕ್ಕೂ, ಮುದ್ದೆಗೂ ಎಲ್ಲಕ್ಕೂ ಆಗುತ್ತೆ. ನೀವು ಕೂಡ್ಸೋವಾಗೆ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಇದು ಮಾಡ್ಕೊಳ್ಳಿ. ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ನಾನು ಇವಾಗ. ಹುರಿದಿರೋಂಥ ಬೆಂಡೆಕಾಯಿ ಇದು ಅಷ್ಟೇ ಒಂದು 5 ನಿಮಿಷ ಕುದಿಸ್ಕೊಬೇಕು. ಜಾಸ್ತಿ ಕುದಿಸ್ಕೋಬಾರ್ದು, ಯಾಕಂದರೆ ಒಗ್ಗರಣೆಲ್ಲೇ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ ನಾನು ಸ್ವಲ್ಪ ಸುಮಾರಾಗಿ ಮಾಡಿದ್ದೀನಿ, ಸುಮಾರಾಗಿ ಕೂಡಿಸಿದ್ದೀನಿ. ಯಾಕಂದರೆ ನಮ್ಮ ಮನೆಗೆ ದೋಸೆ ಹುಯ್ಯೋಣ ಅಂತ ಹೇಳ್ಬಿಟ್ಟು ಈ ಥರ ಇದು ಮಾಡ್ಕೊಂಡಿದ್ದೀನಿ. ನಂತರ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ಅನ್ನಕ್ಕೆ, ಅನ್ನ ಮುದ್ದೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇದು 5 ನಿಮಿಷ ಮಾತ್ರ ಕುದಿಸ್ಕೋಬೇಕು. 5 ನಿಮಿಷ ಆಯಿತು, ನೋಡೋಣ ಯಾವ ಥರ ಆಗಿದೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಗೊಜ್ಜು. ಈ ಥರವಾಗಿದೆ ನೋಡಿ. ಜಾಸ್ತಿ ಕುದಿಸ್ಲಬಾರ್ದು. ಇದಾಗಿದೆ ಆಲ್ರೆಡಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು, ಚೆನ್ನಾಗಿರುತ್ತೆ. ಕೆಲವ್ರ ಮನೆಗೆ ಒಬ್ಬೊಬ್ಬರ ಮನೆಗೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೆಗೆ ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.